ನಮಸ್ಕಾರ ವೀಕ್ಷಕರೇ, ನಾವಿಬ್ಬ ಪಾಟೀಲ್. ವೀಕ್ಷಕರೇ, ಫೈನಲಿ ಭಾರತೀಯರನ್ನು ಪಾಕಿಸ್ತಾನಗ ಉತ್ತರವನ್ನ ಕೊಟ್ಟ ಬಿಟ್ರು ನೋಡ್ರಿ. ನಿನ್ನೆ ರಾತ್ರಿ ವೀಕ್ಷಕರೇ, ಭಾರತೀಯರನ್ನು ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದ 9 ವೀಕ್ಷಕರೇ ಆತಂಕವಾದಿ ಕ್ಯಾಂಪ್ಗೊಳಗ ಟಾರ್ಗೆಟ್ ಮಾಡಿ ಹೊಡೆದ್ ಬಿಟ್ರ. ವೀಕ್ಷಕರೇ, ನಿಮಗೆಲ್ಲರಿಗೂ ಗುರ್ತೈತಿ, 2 ವಾರ ಹಿಂದ ಪೆಲ್ಗಾಮ್ನಾಗ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ಪಾಪ ಭಾಳ ಕೆಟ್ಟದಾಗಿ ಅಟ್ಯಾಕನ್ನು ಮಾಡಿರ. ಪಾಪ ತಲೆಗೆ ಹೊಡೆದು ವೀಕ್ಷಕರೇ ಸಾಯಿಸ ಬಿಟ್ಟಿರ. ಹತ್ತಿರದ ಯಾವಾಗ ಉತ್ತರವನ್ನು ಭಾರತೀಯರು ಕೊಡ್ತಾರಂತ ಎಲ್ಲ ಸಾಮಾನ್ಯ ವ್ಯಕ್ತಿ ವೀಕ್ಷಕರೇ ಹಾದಿಯನ್ನು ಕಾಯತೀರ. ನಿನ್ನೆ ರಾತ್ರಿ ದಿನ ಆಪರೇಷನ್ ಸಿಂಧೂರ್ ಮೂಲಕ ವೀಕ್ಷಕರೇ ಪಾಕಿಸ್ತಾನದವ್ರಿಗೆ ಹೊಡೆದ್ಬಿಟ್ರ. ಇವತ್ತಿನ ಈ ವಿಡಿಯೋನ್ಯಾಗ ಯಾವ್ಯಾವ ಪಾಕಿಸ್ತಾನದ ವೀಕ್ಷಕರೇ ಬೇಸ್ಗೊಳಗೆ ಹಾರಿಸಿರಂತ ತಿಳ್ಕೊಳ್ಳೋನು, ಎಷ್ಟು ಬಾಂಬನ್ನು ಒಗದ್ರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು, ಅದರಲ್ಲೇ ಪಾಕಿಸ್ತಾನಿಗೆ ಎಷ್ಟು ನಷ್ಟ ಆಗೈತಂತ ತಿಳ್ಕೊಳ್ಳೋನು, ಮತ್ತು ವೀಕ್ಷಕರೇ ಇದ್ರ ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಯಾವ ಥರ ಬಿದ್ದೈತಿ ಮತ್ತು ಪಾಕಿಸ್ತಾನಕ್ಕೆ ಸ್ಟಾಕ್ ಮಾರ್ಕೆಟಿಗೆ ಯಾವ ಥರ ಬಿದ್ದೈತಿ, ಮುಂದೆ ಯಾವ ಥರ ನಮ್ಮ ಮಾರ್ಕೆಟಿಗೆ ಬೀಳ್ಬೋದಂತೆ ಎಲ್ಲ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು. ಅನಾನ ವೀಕ್ಷಕರೇ, ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ. ನಿನ್ನೆ ದಿನ ಪಾಕಿಸ್ತಾನದಾಗಿರೋ 9 ವೀಕ್ಷಕರೇ 9 ಟೆರರಿಸಮ್ ಕ್ಯಾಂಪ್ಗಳನ್ನು ಹಾರಿಸಿರ. ಎಷ್ಟು ಮಿಸೈಲೆ ಅಂತಂದ್ರೆ ವೀಕ್ಷಕರೇ 24 ಮಿಸೈಲೆ, 24 ಮಿಸೈಲ್ ಸ್ಟ್ರೈಕ್ಲೆ 9 ಆತಂಕವಾದಿ ವೀಕ್ಷಕರೇ ಏನು ಕ್ಯಾಂಪ್ಗಳು ಇರ್ತಾವ ಅದನ್ನು ಹಾರಿಸಿರ. ಅತ್ರ ವೀಕ್ಷಕರೇ 70 ಟೆರರಿಸ್ಟ್ ಈಗ ಸತ್ತಾರಂತ ನ್ಯೂಸ್ ಬರತೈತಿ. ಇನ್ನು ಮುಂದೆ ಎಷ್ಟು ಸತ್ತಾರಂತ ಇನ್ನು ಮುಂದೆ ಬರ್ಬೋದ, ಬಟ್ ಈಗ ಸದ್ಯರೇ 70 ಟೆರರಿಸ್ಟ್ ಸತ್ತಾರಂತ ನಾವು ಅನ್ಬೋದ. ಇದು ವೀಕ್ಷಕರೇ ನಮ್ಮ ಭಾರತೀಯರಿಗೆ ಒಂದು ಖುಷಿಯ ವಿಷಯನ ಅಂತ ನಾವು ಅನ್ಬೋದ. ಇದ್ರಲ್ಲೇ ನಮಗೆ ಬದಲಾ ಸಿಕ್ಕಿತ್ತಂತ ಅನ್ಬೋದು. ಯಾಕಂತಂದರೆ ಪೆಲ್ಗಾಮ್ನಾಗ ಏನಾಯ್ತು ಅದಕ್ಕೆ ಏನು ಮಾಡೋಕೆ ಬರೋಂಗಿಲ್ಲ, ಆಗ ಹೋಗಿದ್ದ ವಿಷಯ ಇತ್ತು. ಬಟ್ ಎಲ್ಲ ಭಾರತೀಯರಿಗೆ ಈಗ ಏನು ಬೇಕಾಗಿತ್ತು ಅಂತಂದ್ರೆ ವೀಕ್ಷಕರೇ ನ್ಯಾಯ ಬೇಕಾಗಿತ್ತು. ಆ ನ್ಯಾಯ ಇದ್ರ ಮುಖಾಂತರ ಸಿಕ್ಕಿತ್ತಂತ ನಾವು ಅನ್ಬೋದು. ಬರೀ ವೀಕ್ಷಕರೇ ಇದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಹೇಳ್ಯಾರಂತ ತಿಳ್ಕೊಳ್ಳೋನು. ನಿಮಗೆಲ್ಲರಿಗೂ ಗುರ್ತೈತಿ, ಜಗತ್ತದ ಎಲ್ಲಕ್ಕಿಂತ ದೊಡ್ಡ ದೇಶ ಅಮೇರಿಕ, ಅದ್ರ ಪ್ರೆಸಿಡೆಂಟ್ ವೀಕ್ಷಕರೇ ಹೇಳಿಕೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಆ ಹೇಳಿಕೆಯಲ್ಲೇ ನಮ್ಮ ಸ್ಟಾಕ್ ಮಾರ್ಕೆಟ್ಗೂ ವೀಕ್ಷಕರಿಗೆ ಕೆಟ್ಟ ಪ್ರಭಾವ ಬೀಳೋ ಚಾನ್ಸಸ್ ಇರ್ತೈತಿ. ಡೊನಾಲ್ಡ್ ಟ್ರಂಪ್ ಅವ್ರು ಏನು ಹೇಳ್ಯಾರ ಅಂತಂದ್ರೆ, ಈ ಫೈಟ್ ಭಾಳ ದಿನದಲ್ಲೇ ನಡೆದೈತೆ, ಭಾಳ ಲಾಂಗ್ ಟೈಮ್ಲೇ ನಡೆದೈತಿ, ಎಲ್ಲರಿಗೂ ಗುರ್ತನೇ ಐತಿ ವೀಕ್ಷಕರೇ. ಹತ್ತಿರದ ವೀಕ್ಷಕರೇ ಉತ್ತರ ಭಾರತ ಕೊಟ್ಟೈತಿ. ಬಟ್ ಅವ್ರು ಏನು ಹೇಳಿರಂತಂದ್ರೆ, ಇದೇನು ಯುದ್ಧ ಸ್ಟಾರ್ಟ್ ಆಗೈತಿ ಇದು ಭಾಳ ಜಲ್ದಿ, ಭಾಳ ಕ್ವಿಕ್ ನೋಡ್ಬೋದ, ವೆರಿ ಕ್ವಿಕ್ಲಿ ಮುಗಿಬೇಕಾ, ಎಂಡ್ ಆಗ್ಬೇಕಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ಯಾರ. ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ಗೂ ಇದು ಬೇಕಾ. ಈಗ ನಾವು ಹೋಗಿ ಅವ್ರಿಗೆ ಹೊಡೆದೇವಿ ಅನಾನ ಅವರು ನಮಗೆ ಉತ್ತರವನ್ನು ಕೊಡಕ್ಕೆ ಬಂದ್ರೆ ಇದು ಹಂಗೆ ಬೆಳ್ಕೊತಾನೆ ಹೋಗ್ತೈತೆ ವೀಕ್ಷಕರೇ. ಹತ್ತಿರಲೇ ಅವ್ರ ದೇಶದ ಎಕನಾಮಿ ಮೊದಲನೇ ಕೆಟ್ಟೈತಿ, ಮತ್ತೊಂದು ಹೆಚ್ಚಿಗೆಡೋ ಚಾನ್ಸಸ್ ಇರ್ತೈತಿ. ಮತ್ತು ನಮ್ಮ ದೇಶದ ಎಕನಾಮಿಗೂ ಸ್ವಲ್ಪ ಪೆಟ್ಟು ಬೀಳೋ ಚಾನ್ಸಸ್ ಭಾಳ ಹೆಚ್ಚಿರ್ತೈತಿ. ಅದ ಕಾರಣ ಈ ವೀಕ್ಷಕರೇ ಏನು ನಡೆದೈತಿ ಈಗ ಸದ್ಯ ಟೆನ್ಷನ್ ಇದು ಇಲ್ಲೇ ಮುಗಿದ್ರನ್ನ ಭಾಳ ಒಳ್ಳೇದ ಅಂತ ನನಗೂ ಅನಿಸ್ತೈತಿ. ಅದ ಡೊನಾಲ್ಡ್ ಟ್ರಂಪ್ ಅವರನ್ನು ವೀಕ್ಷಕರೇ ಹೇಳ್ಯಾರ. ವೀಕ್ಷಕರೇ ಏನು ನಿನ್ನೆ ರಾತ್ರಿ ನೇವಿ ಆಗಲಿ ವೀಕ್ಷಕರೇ, ಏರ್ಫೋರ್ಸ್ ಆಗಲಿ ಮತ್ತು ನಮ್ಮ ಭೂಸೇನೆ ಆಗಲಿ ಎಲ್ಲ ವೀಕ್ಷಕರೇ ಕೂಡಿ ಏನಿದೆ ಆಪರೇಷನ್ ಸಿಂಧೂರನ್ನು ಮಾಡಿ ಪಾಕಿಸ್ತಾನದ ಟೆರರಿಸ್ಟ್ಗಳನ್ನು ಹೊಡೆದಾರ್ಲ ರೀ, ಅದರಲ್ಲೇ ವೀಕ್ಷಕರೇ ಪಾಕಿಸ್ತಾನಗೂ ಭಾಳ ಕೆಟ್ಟ ಪೆಟ್ಟು ಬಿದ್ದೈತಿ. ನೋಡ್ಬೋದು ನೀವು ಇವತ್ತಿನ ದಿನ ಪಾಕಿಸ್ತಾನ ಸ್ಟಾಕ್ ಎಕ್ಸ್ಚೇಂಜ್ ಕರಾಚಿ ಸ್ಟಾಕ್ ಎಕ್ಸ್ಚೇಂಜ್ ಏನೈತಿ, ಆ ಸ್ಟಾಕ್ ಎಕ್ಸ್ಚೇಂಜಿದ ಇಂಡೆಕ್ಸ್ ಕರಾಚಿ 100 ನೋಡ್ಬೋದು ನೀವು ಬೆಳಿಗ್ಗೆ 5ರಿಂದ 6% ವೀಕ್ಷಕರೇ ಕ್ರ್ಯಾಶ್ ಆಗಿತ್ತು. 5ರಿಂದ 6% ಬಿದ್ದು ಓಪನ್ ಆಗಿತ್ತ. ಈಗನೂ ಸದ್ಯ ಈಗ ನೋಡ್ಬೋದು ಟೈಮ್ 12:50 ಆಗೈತೆ ವೀಕ್ಷಕರೇ. ಈಗನೂ ಸದ್ಯ ನೋಡ್ಬೋದು ನೀವು 2%ಗಿಂತ ಹೆಚ್ಚನ ಬಿದ್ದೈತಿ. ಅಂತಂದ್ರೆ ಇತರದ ಪೆಟ್ಟ ಅವ್ರ ಸ್ಟಾಕ್ ಮಾರ್ಕೆಟಿಗೂ ವೀಕ್ಷಕರೇ ಭಾಳ ಬಿದ್ದೈತೆ ಅಂತ ನಾವು ಅನ್ಬೋದ. ಈಗ ಬರೀ ವೀಕ್ಷಕರೇ ನಮ್ಮ ದೇಶಕ್ಕೆ ಸ್ಟಾಕ್ ಮಾರ್ಕೆಟಿಗೆ ಏನು ಕೆಟ್ಟ ಪ್ರಭಾವ ಬಿದ್ದೈತಿ ಇದ್ರಲ್ಲಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ಬೋದು ವೀಕ್ಷಕರೇ ಈಗ 12:50 ಆಗೈತಿ. ಈಗ ನಮ್ಮ ಮಾರ್ಕೆಟ್ ಎಲ್ಲ ಪಾಸಿಟಿವ್ ಇದಾವ್ರಿ. ನಿಫ್ಟಿನೂ ನೋಡ್ಬೋದು 9 ಪಾಯಿಂಟ್ ಪಾಸಿಟಿವ್ ಐತಿ, ಬ್ಯಾಂಕ್ ನಿಫ್ಟಿ ರೀ 62 ಪಾಯಿಂಟ್ ಪಾಸಿಟಿವ್ ಐತಿ, ಸೆನ್ಸೆಕ್ಸ್ ಸ್ವಲ್ಪ ಡೌನ್ ಐತಿ, ಅದು 3 ಪಾಯಿಂಟ್ ಡೌನ್ ಐತ್ರಿ, ಬರೀ 3 ಪಾಯಿಂಟ್. ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಇದ್ರಲ್ಲೇ ಏನೂ ಕೆಟ್ಟ ಪರಿಣಾಮ ಬಿದ್ದಿಲ್ಲ, ಎಲ್ಲ ಪಾಸಿಟಿವ್ನ ಐತಿ. ಬಟ್ ಪಾಕಿಸ್ತಾನಾಗ ಭಾಳ ಕೆಟ್ಟ ಪರಿಣಾಮ ಬಿದ್ದೈತಂತ ನಮಗೆ ಅವ್ರ ಸ್ಟಾಕ್ ಎಕ್ಸ್ಚೇಂಜದ ಮುಖಾಂತರನೂ ಗೊತ್ತಾಗ್ತೈತಿ. ನೋಡ್ರಿ ವೀಕ್ಷಕರೇ ನಮ್ಮ ಮಾರ್ಕೆಟ್ ಯಾಕೆ ಬಿದ್ದಿಲ್ಲ ಅಂತ ತಿಳ್ಕೊಳ್ಳೋಣ. ನಮ್ಮ ಮಾರ್ಕೆಟಿಗೆ ವೀಕ್ಷಕರೇ ಮೊದಲನ ಅನುಮಾನ ಐತ. ಯಾಕಂತಂದ್ರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೊದಲೇ ಹೇಳಿಬಿಟ್ಟಿರ, ನಾ ಇದ್ರದ ಭಾಳ ಕೆಟ್ಟ ಉತ್ತರವನ್ನು ಕೊಡ್ತೇನೆ, ಉನ್ಕೋ ಮಿಟ್ಟಿ ಮೇ ಮಿಲಾದುಂಗ ಅಂತ ವೀಕ್ಷಕರು ಹೇಳಿಕೆನೂ ಕೊಟ್ಟಿರ ನರೇಂದ್ರ ಮೋದಿ ಅವರ ಭಾಷಣನಾಗ. ಅನಾನ ನಮ್ಮ ಮಾರ್ಕೆಟ್ ಇದಕ್ಕೆಲ್ಲ ರೆಡಿನೇ ಇತ್ತ. ಅನಾನ ಇದಾದ್ರೂ ನಮ್ಮ ಮಾರ್ಕೆಟ್ಗೆ ಏನೂ ಕೆಟ್ಟ ಪ್ರಭಾವ ಬೀಳಲಿಲ್ಲ. ನಿಮಗೆ ವೀಕ್ಷಕರೇ ಒಂದು ತಿಳ್ಕೊಂಬಿಡ್ರಿ, ಯಾವುದೂ ಒಂದು ವೀಕ್ಷಕರೇ ಕೆಟ್ಟ ನ್ಯೂಸ್ ಮೊದಲು ಆಗೋದಿತ್ತಂತ ಗೊತ್ತಾತಂತಂದ್ರೆ ಮನುಷ್ಯ ಮೆಂಟಲಿ ಪ್ರಿಪೇರ್ ಆಗ್ಬಿಡ್ತಾನ.
ಮೆಂಟಲಿ ಪ್ರಿಪೇರ್ ಆದ್ರೆ ಅವಂಗ ಏನು ಕೆಟ್ಟ ಭಾಳ ಅನ್ಸಂಗಿಲ್ಲ. ಅದೇ ಥರ ನಮ್ಮ ಸ್ಟಾಕ್ ಮಾರ್ಕೆಟನ್ನು ವೀಕ್ಷಕರು ಇದಕ್ಕೆ ಪ್ರಿಪೇರ್ ಇತ್ತು. ನರೇಂದ್ರ ಮೋದಿ ಅವರ ಮತ್ತು ನಮ್ಮ ಭಾರತೀಯ ಮಿಲಿಟ್ರಿ ಅವರು ಇದೇನಾಗೈತಿ ಪಹಲ್ಗಾಮ್ನಾಗ ಅದನ್ನು ನೋಡಿ ಗಪ್ ಕುಂಡ್ರಂಗಿಲ್ಲ, ಹತ್ತಿರದ ಉತ್ತರವನ್ನು ಕೊಡ್ತಾರಂತ ಮೊದಲ ಗುರ್ತಿತ್ತ. ಅದ ಕಾರಣ ನಮ್ಮ ಮಾರ್ಕೆಟ್ ಆಲ್ರೆಡಿ ರೆಡಿನೇ ಇತ್ತು. ಮತ್ತು ನೀವು ನೋಡಿರ್ಬೋದು ಭಾಳ ದಿನ ಆತ ನಮ್ಮ ಸ್ಟಾಕ್ ಮಾರ್ಕೆಟ್ ಏರ್ವಾತಾಗಿತ್ತು. ಬರೇ ವೀಕ್ಷಕರೇ ಸೈಡ್ವೇನೇ ಇತ್ತು. FIs ಬಾಯಿಂಗ್ ಬರತ್ತಿತ್ತು, DIs ಬಾಯಿಂಗ್ ಬರತ್ತಿತ್ತು. ನಾನು ನಿಮಗೆ ನಿನ್ನೆ ವಿಡಿಯೋನಾಗೂ ಹೇಳೀನಿ, ಎಲ್ಲ ವೀಕ್ಷಕರೇ ದೊಡ್ಡ ದೊಡ್ಡ ಪ್ಲೇಯರ್ಗಳದ್ದು ಬಾಯಿಂಗ್ ಬಂದ್ರೂ ನಮ್ಮ ಮಾರ್ಕೆಟ್ ಏರ್ವಾತೈತೆ. ಎದಕ್ಕಂತಂದ್ರೆ ಈ ಒಂದು ನ್ಯೂಸ್ ಸಂಬಂಧ ವೀಕ್ಷಕರೇ ನಮ್ಮ ಮಾರ್ಕೆಟ್ ಪ್ರಿಪೇರ್ ಆಗತ್ತಿತ್ತು. ಅದ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತೇನು ಬಿದ್ದಿಲ್ಲ, ಉಲ್ಟಾ ನಮ್ಮ ಸ್ಟಾಕ್ ಮಾರ್ಕೆಟೇ ಏರ್ಯಾವನ ಅಂತ ನಾವು ಅನ್ಬೋದು. ನೋಡ್ರಿ ವೀಕ್ಷಕರೇ, ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತೇನು ಹೆಚ್ಚು ಬಿದ್ದಿಲ್ಲ, ಪಾಕಿಸ್ತಾನ ಸ್ಟಾಕ್ ಮಾರ್ಕೆಟ್ ಭಾಳ ಬಿದ್ದೈತಿ. ಬಟ್ ಈ ಯುದ್ಧ ಇಲ್ಲೇ ಮುಗಿಬೇಕ್ರಿ. ಈ ಯುದ್ಧ ಏನ್ರಿ ಇದೇ ಥರ ನಡ್ಕೊಂತ ಹೋತ, ಈಗ ಯುಕ್ರೇನ್ ಮತ್ತು ರಷ್ಯಾಗತ್ಲೆ ಹೆಂಗೆ ವೀಕ್ಷಕರೇ ವರ್ಷಾನುಗಟ್ಲೆ ನಡ್ಕೊಂತ ಹೋತಂದ್ರೆ ಇದೊಂದು ಭಾಳ ದೊಡ್ಡ ಕೆಟ್ಟ ಸಂಕೇತ ಆಗ್ತೈತಿ. ಈ ಯುದ್ಧ ಇಲ್ಲೇ ಎಂಡ್ ಆತಂತಂದ್ರೆ ಇದೊಂದು ಪಾಸಿಟಿವ್ ಆಗ್ತೈತ್ರಿ. ಇಲ್ಲಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಮತ್ತು ವೀಕ್ಷಕರೇ ನಿಫ್ಟಿ 25,000 ಟಚ್ ಆಗ್ಬೋದು. ಖರೆ ಅಂದ್ರೆ 25,000 ನಮ್ಮ ನಿಫ್ಟಿ ಟಚ್ ಆಗತ್ತೈತ್ರಿ. ಬಟ್ ವೀಕ್ಷಕರೇ ಇದು ಒಂದು ಟೆನ್ಷನ್ ಸಂಬಂಧ ಆಗತ್ತೈತ. ಬಟ್ ಈಗ ಇದೇನ್ರಿ ವೀಕ್ಷಕರೇ ಟೆನ್ಷನ್ ಇಲ್ಲೇ ಮುಗಿತಂತಂದ್ರೆ ನಮ್ಮ ಮಾರ್ಕೆಟ್ 25,000 ಟಚ್ ಆಗಿ ಆಗ್ತೈತಿ. ಇದೇ ಐತ್ರಿ ಇವತ್ತಿನ ಈ ವಿಡಿಯೋ ಮುಖಾಂತರ ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ. ಮೇನ್ ಏನಂತಂದ್ರೆ ಅವ್ರು ನಮಗೆ ಉತ್ತರ ಕೊಟ್ಟರೆ ನಾವು ಅವ್ರಿಗೂ ವೀಕ್ಷಕರೇ ಭಾಳ ದೊಡ್ಡ ಉತ್ತರವನ್ನು ಕೊಟ್ಟು ಇದು ಇಲ್ಲೇ ಎಂಡ್ ಆದ್ರೆ ಬೆಸ್ಟ್. ಇಲ್ಲೇ ಎಂಡ್ ಆಗಲಿಲ್ಲ ಬೆಳೀತಂತಂದ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೂ ಕೆಟ್ಟ, ಅವ್ರ ದೇಶ ಸ್ಟಾಕ್ ಮಾರ್ಕೆಟ್ನೂ ಕೆಟ್ಟ. ಅದು ನಿಮ್ದು ತಿಳಿಗಿರಲಿ. ಇದೈತ್ರಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸಿಡು ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.